ಹಲೋ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನು ಸಿಂಪಲ್ಲಾಗಿ ಒಂದು ಟೊಮೊಟೊ ಗ್ರೇವಿನ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಪೂರಿಗಾಗ್ಬೋದು ಇಲ್ಲ ದೋಸೆಗಾಗ್ಬೋದು ಅಂತೂ ತುಂಬ ಸೂಪರಾಗಿ ಬರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದಲೆ ಬನ್ನಿ ಹೇಗೆ ಮಾಡೋದು ಅಂತ ಸತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪ್ಯಾನ್ ಬಿಸಿ ಆದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 7ರಿಂದ 8 ನಾನಿಲ್ಲಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನಂತರ ಸ್ವಲ್ಪ ಒಂದು ಇಂಚಷ್ಟು ಶುಂಠಿನೂ ಸಹ ಹಾಕ್ಕೊಳ್ಳೋಣ. ನಂತರ ಇಲ್ಲಿ ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸ್ಪೂನ್ ಮುಖಾಂತರ ನಾವಿಲ್ಲಿ ತಿರುಗಿಸ್ಕೊಳ್ತಾ ಹೋಗೋಣ. ನೋಡಿ, ತಿರುಗಿಸ್ಕೊಂಡ ನಂತರ ನಾನಿಲ್ಲಿ ಒಂದು 3 ಟೊಮೊಟೊನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಿದ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಹಾಗೆ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಬೇಗ ಟೊಮೊಟೊ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡೋಣ. 2 ನಿಮಿಷ ಆದ ನಂತರ ನಾನು ಇದಕ್ಕೆ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಆಲ್ರೆಡಿ ಬೆಂದಿದೆ ಅಲ್ವಾ, ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಈಗ ಇದನ್ನು ಗೋಡಂಬಿ ಹಾಕೊಂಡ ನಂತರ ತಿರ್ಗಿಸ್ಬಿಟ್ಟು 1 ನಿಮಿಷ ಬಿಡೋಣ. ನೋಡಿ, 1 ನಿಮಿಷ ಆಗಿದ ನಂತರ ನಾನೀಗ ಇಲ್ಲಿ ಸ್ಟವನ್ನು ಆಫ್ ಮಾಡಿ ಆರೋದಕ್ಕೆ ಅಂತ ಇಡ್ತೀನಿ. ಈಗ ಆರಿದ ನಂತರ ನಾನಿಲ್ಲಿ ಒಂದು ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೊಂಡು ನಾವು ತೊಗೊಂಡಂಥ ಟೊಮೊಟೊ ಹಾಗೆ ಗೋಡಂಬಿನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ಸ್ವಲ್ಪ ನೀರಾದರೂ ಹಾಕ್ಕೋಬೋದಿಲ್ಲ, ಹಾಗೆ ಆದರೂ ರುಬ್ಬೋದು. ನೋಡಿ, ನಾನು ರುಬ್ಕೊಂಬಂದಿದ್ದೀನಿ. ಈ ಥರ ನುಣ್ಣಗಿರಬೇಕು. ನುಣ್ಣಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ರುಬ್ಕೊಂಬಂದಿದ ನಂತರ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ಒಂದು ಸ್ಪೂನಲ್ಲಿ ನಾವು ಇದನ್ನು ತಿರ್ಗಿಸ್ಕೊಳ್ತಾ ಹೋಗೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೋಡಿ, ಇಷ್ಟು ಕಲರ್ ಚೇಂಜ್ ಆಗಿದ ನಂತರ ನಾವಿಲ್ಲಿ ಏನು ಟೊಮೊಟೊ ಗ್ರೇವಿನ ರುಬ್ಬಿದ್ವಿ ನೋಡಿ, ಇದನ್ನು ನಾವಿಲ್ಲಿ ಸೇರಿಸ್ತಾ ಹೋಗೋಣ. ಸೇರಿಸ್ಬಿಟ್ಟು ನೀಟಾಗಿ ಅದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಹಾಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ನಾನು ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವದ ಬೇಕೋ ಆ ಹದ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನನಗೆ ಈ ಮೀಡಿಯಮ್ ಹದ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನೀಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಹಾಗೆ ಇದಕ್ಕೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ಅದನ್ನು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಸಹ ನೋಡಿಕೊಂಡು ಹಾಕಬೇಕಾಗುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ಮುಂಚೆ ಟೊಮೊಟೊಗೆ ಹಾಕಿದ್ದೆ, ಅದಕ್ಕೋಸ್ಕರ. ಈಗ ನಾನು ಒಂದು 1/4 ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟ್ ಸೂಪರಾಗಿ ಬರುತ್ತೆ. ಮೊಸರನ್ನು ಹಾಕೊಂಡ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನಾನು ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರದ ಪುಡಿ ಮತ್ತು ಗರಂ ಮಸಾಲ ಇಷ್ಟೇ ನಾನು ಇದಕ್ಕೆ ಖಾರದ ಪುಡಿ ಅಂತ ಹಾಕ್ಕೊಂಡಿರೋದು. ಈಗ ನೋಡಿ, ಚೆನ್ನಾಗಿ ಕುದೀತಿದೆ ಅಲ್ವಾ. ಈಗ ಚೆನ್ನಾಗಿ ಕುದೀತಿದ್ದಾಗ ಫೈನಲಾಗಿ ರೆಡಿ ಆಗಿದೆ. ಲಾಸ್ಟದಾಗಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಾಗಿ ಗ್ರೇವಿನೂ ಸಹ ರೆಡಿ ಆಯಿತು. ಇದೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಟೊಮೊಟೊ ಆಲ್ರೆಡಿ ಬೆಂದಿತ್ತಲ್ವ, ಅದಕ್ಕೋಸ್ಕರ. ಹಾಗೆ ನೋಡಿ, ರೆಡಿ ಆಗಿದ ನಂತರ ನಾನೀಗ ಸ್ಟವ್ ಆಫ್ ಮಾಡಿ ಒಂದು ಬಟ್ಲಿಗೂ ಸಹ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂತು ಮಾತ್ರ, ತುಂಬ ಚೆನ್ನಾಗಿ ಬಂತು ಮಾತ್ರ. ಇದು ಚಪಾತಿಗಾಗ್ಬೋದು ಇಲ್ಲ ಪೂರಿಗಾಗ್ಬೋದು ತುಂಬ ಸೂಪರಾಗಿರುತ್ತೆ. ಇಲ್ಲ ದೋಸೆಗಂತೂ ಇನ್ನೂ ಸೂಪರಾಗಿರುತ್ತೆ. ಇವತ್ತು ಮಾಡಿದ್ದು ಟೊಮೊಟೊ ಗ್ರೇವಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.